ಗುಬ್ಬಿ ವಿಚಾರದಲ್ಲಿ ಏನಂತ ಹೇಳ್ತೀನಿ ಅಂದರೆ, ಗುಬ್ಬಿ ಚನ್ನಬಸಪ್ಪನ ಗದ್ದಿಗೆ ಅಜ್ಜನ ಗದ್ದಿಗೆ ನೀವು ಏನೇ ಮಾಡಿಸೋದು ಅಜ್ಜನ ಪಾರ್ಕೆ ಇದೆ ಗೊತ್ತಾ? ಅದಕ್ಕೊಂದು ಒಂದು ನೂರಾರು ಎಕ್ಸ್ಟ್ರಾ ಎತ್ಕೊಂಡೋಗಿ ಮುಂಡೆವ ಅಜ್ಜನ ಪಾತ್ಕೆ ಆಚೆ ಇಕ್ತೀವಿ. ಅಲ್ಲಿ ಪಾತ್ಗೆ ಒಂದು ನೂರಾರು ತಗೊಂಡೋಗ್ರು ಅಂತ ಹೇಳಿದ್ ನಿಮ್ಗೆ. ಸರಿ ಸರಿ. ಪಾತ್ಗೆ ಆಚೆ ಬರಲ್ಲ, ಅದು ಪಾತ್ಗೆ ಶಬ್ದ ಇರುತ್ತೋ ಸುಳ್ಳು ಚುಚ್ಕೊಂಡಿರ್ತಾವೋ ಗ್ಯಾರಂಟಿ. ಏನಕ್ಕೆ? ಅಲ್ಲ ನಮ್ಗೆ ಹೇಳಿ, ನಮಗೆ ಗೊತ್ತಿಲ್ಲ. ಮೂಲಕ್ಕೆ ಎದಕ್ಬಾರ್ದಂಗೆಲ್ಲ ಅಲ್ಲ ನಮಗೆ ನಾವು ತಿಳ್ಕೊಬೇಕು. ಅಂದ್ರೆ ಗುರು ಸಂಚಾರ ಆಗಿರುತ್ತೆ ಅಂತ. ಇನ್ನು ಕಾರಣಂಕಾಲ ನಿರಾಕಾರ ಸ್ವರೂಪ ಗುರು ಅಂದ್ರೆ ಗುಬ್ಬಿ ಚನ್ನಬಸಪ್ಪ ಅಂದ್ರೆ ಏನು ಅನ್ಕೊಂಡಿದ್ಯಾ ಪಾಪ? ಹೆಂಗ್ ನಡೆದಾಡುತ್ತೆ ಅಂತ ಹೇಳಿದ್ರೆ ನಿನ್ಗೆ ಗೊತ್ತಿರಲ್ಲ. ಚಪ್ಪಲಿ ಎಲ್ಲೇ ಇರ್ತವೆ, ಪಾದಕ್ಕೆ ಏನಪ್ಪಾ ಎಲ್ಲ ಇರ್ತವೆ. 6 ವರ್ಷಕ್ಕೊಂದ್ಸರಿ ತೆಗೆದಾಗ ಮುಳ್ಳು ಕಲ್ಲು ಎಲ್ಲ ಅದಂಗೆ ಪ್ರತಿ ವರ್ಷಕ್ಕೊಂದ್ಸರಿ ಜನ ಮುಂದೆ ಮೋಡಿ ಮಾಡೋ ಜಾಗ ಅಲ್ಲ ಪಾಪ, ಅದು ಎಲ್ಲ ಅಲ್ಲೇ ಇರ್ತವೆ. ಅದು ಚಪ್ಪಲಿ ಸೊಪ್ಪು ಇರ್ತವೆ ಪಾದಕ್ಕೆ. ಯಾಕಪ್ಪ? ಅದಕ್ಕೆ ಗುರುಗಳ ಶರಣರ ಒಂದು ಶಕ್ತಿಗಳನ್ನ ಯಾವತ್ತೂ ಅಷ್ಟೇ ತೀರ ಆಳಗಿನ ಅದೊಂದು ಗೌರವ. ಹಾಗೆ ನಮ್ಮ ತುಮಕೂರಿನ ಜನಕ್ಕೆ ಎಸ್ಪೆಷಲಿ ಏನಂತ ಹೇಳ್ತೀವಿ ಅಂದರೆ, ಏನೇ ಸಂಸ್ಕಾರವನ್ನು ಏನೇ ಕಲಿಸೋರು, ಹೇಗೆ ಕಲಿಸೋರು, ಎಲ್ಲಿ ಏನೇ ಓದಿಸೋರು, ನಮ್ಮ ವಿಜಯನಗರದಿಂದ ಎಂತೆಂಥ ಸ್ಟೇಟ್ಗಳಿಂದ ಬಂದು ನಮ್ಮ ತುಮಕೂರಲ್ಲಿ ಓದ್ತಾರೆ. SIT SSIT ಒಳಗಡೆ ಏನು ನಮ್ಮ ಏನು ವಿಜಯವಾಹಿನಿ ಏನಿದೆ, ಒಳ್ಳೊಳ್ಳೆ ಕಾಲೇಜ್, ಸಿದ್ಧಾರ್ಥ ಮೆಡಿಕಲ್ಸ್ ಇದೆ, ತುಂಬ ಒಳ್ಳೊಳ್ಳೆ ಕಾಲೇಜ್ಗಳಿದ್ದಾವೆ. ಎಂತೆಂಥ ಕಡೆನೂ ಬಂದು ಓದ್ತಾರೆ. ಆದರೆ ನಮ್ಮ ಮಕ್ಕಳು ಏನು ತುಮಕೂರು ಇದ್ದಾರೆ, ಓದ್ಲಿಕ್ಕೆ ತೊಂದರೆ ಇಲ್ಲ. ಆದರೆ ಬಂದ ಮೇಲೆ ಏನೊಂದು ನಮ್ಮ ಮಠ ಮಾನ್ಯ ಸಾನ್ನಿಧ್ಯಗಳು ಆಚಾರಗಳೇನಿದೆ, ಬರೀ ಹುಡುಗರುಗಳು ನಮ್ಮ ತುಮಕೂರು ಏನೇ ಹೆಸರುವಾಸಿ ಅಂತ ಹೇಳಿದ್ರೆ ದೇವರಾಂಧ್ರಿಗೆ ಹೋಗೋದು ಫೋಟೋ ಶೂಟ್ ಮಾಡೋದು. ಏನಪ್ಪಾ ನಮ್ಮ ಚಿಲ್ಮೆ ಹೋಗೋದು ಫೋಟೋ ಶೂಟ್ ಮಾಡೋದು. ಅದೇ ನಮ್ಮ ಮಠದ ಬಗ್ಗೆ ಏನೋ ಒಂದ್ಸಲ ಮಾಡಿ ನಮ್ಮ ಸಂಸ್ಕಾರ ನಾವು ಅಂತ ಊರಲ್ಲಿ ಹುಟ್ಟಿದೀವಲ್ಲ, ನಡೆದಾಡೋದವ್ರು ನಮ್ಮ ಊರೆಲ್ಲ ಓಡಾಡಿದ್ಯಲ್ಲ. ಇವತ್ತು ತುಮಕೂರು ಅನ್ನೋ ಕಲ್ಪತರ ನಾಡು. ಕಲ್ಪತರ ಏನಂತ ಕಾಮಧೇನು ಇದ್ದಂಗೆ. ಅರ್ಧ ರಾತ್ರಿ 1 ಲಕ್ಷ ಜನ ಊರು ಕೂಡ ಸಿಗುತ್ತೆ. ಎಲ್ಲಿ? ಸಿದ್ಧಗಂಗಾ ಮಠದಲ್ಲಿ. ಅದರಲ್ಲೂ ಎಕ್ಸ್ಪೆಷಲಿ ತ್ರಿವಿಧ ದಾಸೋಹಿಗಳು ಅಂತ ಹೇಳಿದ್ರೆ ನಮ್ಮ ಪೂಜ್ಯ ಪರಮ ಪೂಜ್ಯ ಏನು ದಿವಂಗತರಾದಂತ ಶ್ರೀ 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 ದಿವಂಗತ ಅನ್ನೋದಕ್ಕಿಂತ ಕಾಯಕರಿಗಿದೆ ಅಷ್ಟೇ. ಜ್ಯೋತಿ ನೋಡಿ ಇವತ್ತು ಬಂದು ಕೂತಿದ್ದಾರೆ ಅಜ್ಜ. ಶಿವಕುಮಾರ ಸ್ವಾಮಿಗಳು ಇಲ್ಲ ಅಂತಂದವ್ರಿಗೆ ಮದುವೆ ನಾನು ತೋರಿಸ್ತೀನಿ, ಇಲ್ಲ ಇದ್ದಾರೆ. ಪ್ರಯಾಗರಾಜಿಗೆ ಯಾರು ಬಂದ್ರು, ಯಾರಿಂದ ಬಂದ್ರು, ಸ್ನಾನಕ್ಕೆ ಅಜ್ಜ ಬಂದಿದಾರ ಬಂದಿಲ್ವೋ? ಅವ್ರ ರೂಪ ಈಗ ಅವ್ರು ನೋಡಿದ್ರೆ ಯಾರಂತ ಹೇಳ್ತೀವಿ? ಕರೆಕ್ಟ್ ಅಲ್ವೇ? ಗುರುವಿನ ಆಕಾರ ನಿರಾಕಾರ ಯಾವ ಸ್ವರೂಪ ಪಡೆಯುತ್ತೆ ಅನ್ನೋದು ಹೇಳಕ್ ಬರಲ್ಲ.